ಕರ್ನಾಟಕದಲ್ಲಿ ಇವತ್ತು ಆಡಳಿತ ಅನ್ನೋದೇ ಇಲ್ಲ. ಆಡಳಿತ ನೆಲಕಚ್ಚಿ ಹೋಗ್ಬಿಟ್ಟಿದೆ. ಒಂಚೂರು ಅಭಿವೃದ್ಧಿ ಕಾರ್ಯ ಅನ್ನೋದು ಹುಡುಕಬೇಕು, ಟಾರ್ಚ್ ಹಾಕ್ಕೊಂಡು ಇಡೀ ರಾಜ್ಯ ಹುಡುಕ್ಬೇಕು. ಅಭಿವೃದ್ಧಿ ಕಾರ್ಯ ಎಲ್ಲಿ ನಡೀತಾ ಇದೆ ಅಂತೇಳಿ ಟಾರ್ಚ್ ಹಾಕ್ಕೊಂಡು ಹುಡುಕ್ಬೇಕು. ಆ ಸ್ಥಿತಿ ಇವತ್ತು. ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಪದೇ ಪದೇ ದಿನ CM ಕುರ್ಚಿ ಖಾಲಿ ಇಲ್ಲ, ನಾನೇ ಇರ್ತೀನಿ, CM ಕುರ್ಚಿ ಖಾಲಿ ಇಲ್ಲ, ನಾನೇ ಇರ್ತೀನಿ. ಎಷ್ಟು ಸರಿ ಹೇಳಿದ್ದಾರೆ? 1000 ಬಾರಿ ಹೇಳಿದ್ದೀರ. ಕಳೆದ 20 ತಿಂಗಳಲ್ಲಿ 1000 ಬಾರಿ ಹೇಳಿದ್ದಾರೆ. ಈ ದುಸ್ಥಿತಿ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಬರಬಾರ್ದಾಯ್ತು. ನನಗೂ ಕರುಣೆ ಅನಿಸ್ತೈತೆ ಅವ್ರು ನೋಡಿದ್ರೆ. ಎಲ್ಲೋದ್ರು, ಯಾವ ಫಂಕ್ಷನ್ಗೆ ಹೋಗ್ಲಿ, ಯಾವ ಮದುವೆ ಮನೆಗೆ ಹೋಗ್ಲಿ, ಸರ್ಕಾರಿ ಕಾರ್ಯಕ್ರಮಕ್ಕೆ ಹೋಗ್ಲಿ, ಪ್ರೈವೇಟ್ ಕಾರ್ಯಕ್ರಮಕ್ಕೆ ಹೋಗ್ಲಿ, ಯಾವ ಕಾರ್ಯಕ್ರಮಕ್ಕೆ ಹೋದ್ರೂ ಕೂಡ CM ಕುರ್ಚಿ ಖಾಲಿ ಇಲ್ಲ, ನಾನೇ ಇರ್ತೀನಿ ಅಂತ ಹೇಳೋವಂಥ ದುಸ್ಥಿತಿ ಇವತ್ತು CMಗೆ ಬಂದಿರೋ ಅಂಥದ್ದು. ನನಗೆ ಒಂಥರ ಕನಿಕರ ಬರ್ತಾ ಇದೆ, ಅವ್ರ ಮೇಲೆ ಒಂಥರ ಕನಿಕರ ಮೂಡ್ತಾ ಇದೆ ನನಗೆ. ಕೊಡಪ್ಪ, ಅದು ಲೋಗ ಕೊಟ್ಬಿಡಿ ಇಲ್ಲಿ. ಅದರ ಜೊತೆಗೆ ಈ ಕುರ್ಚಿ ಕಾದಾಟ, ಕರ್ನಾಟಕದಲ್ಲಿ ಈ ಕುರ್ಚಿ ಕಾದಾಟ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ. ಆಡಳಿತ ಬಿಟ್ಟು ಪೂರ್ತಿ ಎಲ್ಲ ಕುರ್ಚಿ ಕಾದಾಟದಲ್ಲಿ, ಕಾಂಗ್ರೆಸ್ಸಿನ ಕುರ್ಚಿಯ ಬೇಗುದಿಯಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ ಕಾಂಗ್ರೆಸ್ ಅವರು. ಪವರ್ ಪಾಲಿಟಿಕ್ಸ್.